ಪಾಲಿಟಿಕ್ಸ್ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪಾಲಿಟಿಕ್ಸ್ ಇಲ್ಲ. ಎಲ್ಲ ಸರಿ ಇದೆ, ಎಲ್ಲ ಕೆಲಸ ಸರಿ ಆಗ್ತಾ ಇವೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕೆಲಸ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ. ಹಲವಾರು ಕಾರ್ಯಕ್ರಮ ಅನುಷ್ಠಾನ ತಂದಿದೆ. 5 ಗ್ಯಾರಂಟಿಗಳು ವರ್ಷಕ್ಕೆ 57,000 ಕೋಟಿಗಿಂತ ಹೆಚ್ಚು ಹಣ ಗ್ಯಾರಂಟಿ ಮೇಲೆ ಸಿದ್ದರಾಮಯ್ಯ ಸರ್ಕಾರ ವೆಚ್ಚ ಮಾಡ್ತಾಯಿದೆ. ಅದರಿಂದ ಭಾಳಷ್ಟು ಜನ ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ, ಮುಖ್ಯವಾಗಿ ಮಹಿಳೆಯವ್ರಿಗೆ ಅನುಕೂಲ ಆಗಿದೆ. ಯಾರು ಅರೆ ನೋಡಿ, ಜಾರಕಿಹೊಳಿ ಒಬ್ಬ ಪಕ್ಷದಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿ ಸಚಿವರು, PWD ಮಿನಿಸ್ಟರ್. ಅವ್ರು ದಿಲ್ಲಿ ಹೋಗಬೇಕಾಗ್ತದೆ, ಕೇಂದ್ರ ಸರ್ಕಾರದ ಗಡ್ಕರಿ ಸಾಹೇಬ್ರಿಗೆ ಭೇಟ ಆಗಬೇಕಾಗ್ತದೆ, ಗಡ್ಕರಿ ಸಾಹೇಬ್ ಭೇಟಾಗಿ ಹೆಚ್ಚಿನ ಅನುದಾನ ತರಬೇಕಾಗ್ತದೆ. ಆ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರು ಏನು ತಪ್ಪದೆ. ಪ್ರೈವೇಟ್ ಕೆಲಸಕ್ಕೆ ಹೋಗಿರ್ಬೋದು, ನನಗೆ ಗೊತ್ತಿಲ್ಲ. ಛೇ ನೋಡಿ, ಒಂದು ಮಾತು ಹೇಳ್ತೇನೆ. 5 ವರ್ಷದ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾನೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನಾಯಕತ್ವದಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ, ಎಲ್ಲರೂ ಒಕ್ಕಡದಿಂದ ಕೆಲಸ ಮಾಡ್ತಾರೆ. ಈಗ ನಮ್ಮ DK ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಹಲವಾರು ಹೊಸ ಕಾರ್ಯಕ್ರಮ ಆಗ್ತಾ ಇದ್ದಾರೆ. ಎಲ್ಲರೂ ನಮಗೂ ಈ ವಯಸ್ಸಲ್ಲಿ ಚುರುಕು ಇಟ್ಟಾರೆ. ಹಾಗೆ ಎಲ್ಲರೂ ಚೆನ್ನಾಗಿ ಎಲ್ಲ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾರೆ. ನಾ ಯಾವ ರೇಸ್ದಲ್ಲಿ ಇಲ್ಪ, ನಾ ನಿಮ್ಮ ರೇಸ್ದಲ್ಲಿ ಅದೇನೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ ಅನ್ನುವಂಥದ್ದು ಒಬ್ಬರು ಸ್ವಾಮೀಜಿ ಅವರು ಹೇಳಿದ್ದಾರೆ, ಎಲ್ಲ ಮದ್ಯ ಸೇವನೆ ಮಾಡ್ಲಿಕ್ಕೆ ಚಾಲೂ ಮಾಡಿದ್ದಾರೆ ಸರ್ಕಾರ, ಫ್ರೀ ಕೊಟ್ಟಿದ್ದಕ್ಕೆ. ಸ್ವಲ್ಪ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಮದ್ಯ ಸೇವನೆ ಮಾಡಬಾರ್ದಂತ ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀನಿ. ಅದು ಮದ್ಯ ಸೇವನೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಪ್ರಾರಂಭ ಆಗಿಲ್ಲ. ನಿಮ್ಮ ಅಜ್ಜ ಮುತ್ತಜ್ಜ ಇದ್ದಲ್ಲ, ನನ್ನ ಮುತ್ತಜ್ಜ ಅಜ್ಜ ಇದ್ದಲ್ಲ, ಆವಾಗಿಂದ ಮದ್ಯ ಸೇವನೆ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದ್ರೆ ನಿಮ್ಮ ಮುತ್ತಜ್ಜ ಮಾಡಿಲ್ಲ, ಮಾಡ್ತಾ ಬಂದಿದ್ದಾರೆ. ಕೆಲವರು ಹೆಚ್ಚು ಮಾಡ್ತಾರೆ, ಕೆಲವರು ಕಡಿಮೆ ಮಾಡ್ತಾರೆ, ಕೆಲವರು ಬಹಿರಂಗ ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಒಳಗೆ ಮನೆಯಲ್ಲಿ ಕೊಟ್ಟು ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸ್. ನೋಡಿ, ಪ್ರೈಬಿಷನ್ನು ಬಂದ್ ಮಾಡುವ ಕಾರ್ಯಕ್ರಮ ಮೋಸ್ಟ್ಲಿ ಯಾವ ಸರ್ಕಾರ ಕಡೆ ಗೊತ್ತಿಲ್ಲ. ಯಾಕಂದ್ರೆ ಏನಿದೆ, ಸರ್ಕಾರಕ್ಕೆ ಯಾರಿಗೆ ಕಟ್ಟಿ ಆಗಬೇಕು ಹಾಗೆ ಬರೀತಾರೆ. ನೋಡಿ, ಏನು ಬರೀತಾರೆ, ಲಿಕ್ಕರ್ ಮ್ಯಾಟ್ರ್ ಬೇರೆ, ಆರೋಗ್ಯಕ್ಕೆ ಹಾನಿ ಅಂತ ಬರೀತಾರೆ. ಅದು ಓದಬೇಕು. ಸರ್ಕಾರ ಬರೆಸಿದಾರಲ್ಲ ಅದು. ಅದೇ ಹೌದಪ್ಪ, ನಾ ಏನು ಮಾಡಲಿ ಅದಕ್ಕೆ. ಸರ್ಕಾರ ಬರೆಸಿದಾರದು, ಬರೆಸಿದ್ದಾರೆ, ಅದು ಓದ್ತಾರೆ. ಮತ್ತು ಸರ್ಕಾರ ಏನು ಮಾಡಬೇಕು, ಮನೆ ಹೋಗಿ ಹೇಳಬೇಕು. ಅವ್ರ ರೇಸ್ದಲ್ಲಿ ಇಲ್ಲ, ಒಂದೇ ರೇಸ್ದಲ್ಲಿ ಇದ್ದೇವೆ. ಏನು ತಪ್ಪಿಲ್ಲಪ್ಪ, ಆಸೆ ಇರೋದು ಬೇರೆ, ಅದು ಅದ್ರ ಬಗ್ಗೆ ದುರಾಸೆ ಮಾಡೋದು ಬೇರೆ, ಅದು ಗೊತ್ತಲ್ಲ. ಹಾಗಾಗಿ ಈಗ ಆಸೆ ಮಾಡಲಿಕ್ಕೂ ಅವಕಾಶ ಇಲ್ಲ, ದುರಾಸೆ ಪ್ರಶ್ನೆ ಇಲ್ಲ. ಇರಲಿ ಬಿಡ್ರಿ ಎಲ್ಲ. ಈಗ ನೀವು ನನಗೆ ಏನಾರ ಪ್ರಚೋದನೆ ಮಾಡಬೇಡ್ರಿ, ನೀವು ಪ್ರಚೋದನೆ ನಾ ಏನು ಬರಲಿ ಬಿಡೋದಿಲ್ಲ. ನಾವು ನೀವು ಎಲ್ಲ ಕ್ಯಾಮೆರಾಗಳು ನೋಡ್ತಾ ಇದ್ರಲ್ಲ, ನನ್ನೆಲ್ಲ ಕೂದಲು ಹಣ್ಣಾಗಿದ್ದಾವೆ. ಅಲ್ಲಿಂದ ಹಿಡಿದ್ರು ನಿಮ್ಮ ಉತ್ತರ ಒಂದೇ. ಸಿದ್ದರಾಮಯ್ಯ ಅವರ್ ಚೀಫ್ ಮಿನಿಸ್ಟರ್, he will be our chief minister for 5 years. Matter ends. Thank you very much.